ಈ ಸರಿ ಒಂದು ಸ್ಟ್ರಾಂಗ್ ಟೀಮ್ ಆಚೆ ಹೋಗ್ತಾ ಇದೆ. ಅದು ಒಂಥರ ಬೇಜಾರದ ವಿಚಾರ, ಆದರೂ ಒಂಥರ ಖುಷಿ ವಿಚಾರ ನಮಗೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲಿಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ನಾನು ಇವತ್ತು T20 ವರ್ಲ್ಡ್ ಕಪ್ ರಿವ್ಯೂ ಮಾಡ್ತಾ ಇದ್ದೀನಿ. ಅದು ಯಾವುದಂದರೆ ಐರ್ಲೆಂಡು ಮತ್ತು ಜಿಂಬಾಬ್ವೆ ಮ್ಯಾಚ್ ಇತ್ತು ಇವತ್ತು ಕೊಲಂಬೋದಲ್ಲಿ. ಆದರೆ ಮಳೆಯ ಕಾರಣದಿಂದಾಗಿ ಈ ಮ್ಯಾಚ್ ರದ್ದಾಗಿ ಇಬ್ಬರಿಗೂ ಒಂದೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ಈಗಾಗಲೇ ಜಿಂಬಾಬ್ವೆ ಟೀಮು ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ ವಿನ್ ಆಗಿತ್ತು. ಈಗ ಈ ಮ್ಯಾಚ್ ರದ್ದಾಗಿರುವ ಕಾರಣದಿಂದಾಗಿ ಅವರಿಗೆ ಟೋಟಲ್ 5 ಪಾಯಿಂಟ್ ಆಗಿದೆ. ಶ್ರೀಲಂಕಾದು 6 ಪಾಯಿಂಟ್ ಇದೆ. ಆದರೆ ಒಂದು ಒಳ್ಳೆ ವರ್ಲ್ಡ್ ಫೇಮಸ್ ಟೀಮ್ ಅಂತ ಒಂದಿತ್ತು, ಆ ಟೀಮು ಈ ಒಂದು ಟೂರ್ನಿಯಿಂದ ಆಚೆ ಹೋಗ್ತಾ ಇದೆ. ಆ ಟೀಮ್ ಯಾವುದಂತ ನಿಮಗೆ ಹೇಳ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ಬರುತ್ತೆ. ಹಾಗೆ ನೀವೊಂದು ಕಮೆಂಟ್, ಲೈಕ್ ಅಂಡ್ ಶೇರ್ ಮಾಡಿಬಿಡಿ ಅಂತ ತಮ್ಮಲ್ಲಿ ಕಳಕಳಿಂದ ಬೇಡ್ಕೊತೀನಿ. ಒಂದು ವರ್ಲ್ಡ್ ಫೇಮಸ್ ಟೀಮ್, ವರ್ಲ್ಡ್ ಅಲ್ಲೇ ಸ್ಟ್ರಾಂಗೆಸ್ಟ್ ಟೀಮ್ ಈ ಒಂದು T20 ವರ್ಲ್ಡ್ ಕಪ್ ಇಂದ ಲೀಗಲ್ಲೇ ಆಚೆ ಹೋಗ್ತಾ ಇದೆ. ಅದೇ ಆಸ್ಟ್ರೇಲಿಯಾ ಟೀಮ್. ಯಾಕಂದ್ರೆ ಆಸ್ಟ್ರೇಲಿಯಾದವರು ಆಲ್ರೆಡಿ ಬಾಟಮ್ ಅಲ್ಲಿದ್ದಾರೆ. ಪಾಯಿಂಟ್ಸ್ ಅಲ್ಲಿ ಕೂಡ ಬರೀ 2 ಪಾಯಿಂಟ್ಸ್ ಗಳಿಸ್ಕೊಂಡಾರೆ. ಒಂದೇ ಮ್ಯಾಚ್ ವಿನ್ ಆಗಿರೋದು ಈ ಲೀಗ್ ಮ್ಯಾಚ್ ಅಲ್ಲಿ. ಅಂದಮೇಲೆ ಈ ಲೀಗಲ್ಲೇ ಆಚೆ ಹೋಗ್ತಿದ್ದಾರೆ ಆಸ್ಟ್ರೇಲಿಯಾ ಟೀಮ್ನವರು. ನೋಡಿ, ಒಂದಾನೊಂದು ಕಾಲದಲ್ಲಿ ಆಸ್ಟ್ರೇಲಿಯಾ ಟೀಮ್ ಅಂದರೆ ಅಷ್ಟು ಭಯ ಬೀಳ್ತಾ ಇದ್ರು. ಆದರೆ ಅಂಥ ಒಂದು ಭಯಾನಕ ಟೀಮು, ಅಂಥ ಒಂದು ವರ್ಲ್ಡ್ ಫೇಮಸ್ ಟೀಮು ಈ ಒಂದು T20 ವರ್ಲ್ಡ್ ಕಪ್ ಇಂದ ಆಚೆ ಹೋಗ್ತಾ ಇದೆ ಅಂದರೆ ಕ್ರಿಕೆಟಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಇಲ್ಲಿ ಯಾವುದು ಸ್ಟ್ರಾಂಗು ಯಾವುದು ವೀಕ್ ಟೀಮ್ ಅಂತ ಹೇಳೋಕ್ಕೆ ಆಗಲ್ಲ. ಯಾವತ್ತಿನ ದಿನ ಯಾರ್ದು ಚೆನ್ನಾಗಿರುತ್ತೋ ಅವರೇ ವಿನ್ ಆಗ್ತಾರೆ. ಅವತ್ತೇನಾದರೂ ಅವ್ರ ಟೈಮ್ ಏನಾದರೂ ಬ್ಯಾಡ್ ಆಗಿತ್ತಂದ್ರೆ ಮುಗೀತು, ಕತೆ ಮುಗೀತು ಅನ್ಕೊಳ್ಳೇಬೇಕು. ಜಿಂಬಾಬ್ವೆ ಟೀಮು ಯಾವತ್ತು ಆಸ್ಟ್ರೇಲಿಯಾ ಟೀಮ್ನ ಸೋಲ್ಸಿದ್ರು ಅವತ್ತೇ ಆಸ್ಟ್ರೇಲಿಯಾದವರಿಗೆ ಬ್ಯಾಡ್ ಲಕ್ ಶುರುವಾಯಿತು. ನೋಡಿ, ನಿನ್ನೆ ಶ್ರೀಲಂಕಾದವ್ರ ಮೇಲೆ ಸೋತರು, ಆದರೆ ಇವತ್ತು ಮಳೆ ಬಂದು ಮ್ಯಾಚ್ ರದ್ದಾಯಿತು. ಜಿಂಬಾಬ್ವೆ ಅವರಿಗೆ ಇನ್ನೂ ಒಂದು ಮ್ಯಾಚ್ ಇದೆ ಶ್ರೀಲಂಕಾ ಮೇಲೆ. ಆ ಮ್ಯಾಚ್ ಏನಾರಾಗಲಿ ಬಿಡಲಿ, ಒಟ್ಟಾರೆಯಾಗಿ ಜಿಂಬಾಬ್ವೆ ಅವರು ಸೂಪರ್ 8ಗೆ ಎಂಟ್ರಿ ಹೊಡೆದಿದ್ದಾರೆ. ಈ ಒಂದು ಗ್ರೂಪಲ್ಲಿ ಶ್ರೀಲಂಕಾ ಮತ್ತು ಜಿಂಬಾಬ್ವೆ 2 ಟೀಮು ಸೂಪರ್ 8ಗೆ ಎಂಟ್ರಿ ಹೊಡೆದಿದೆ. ಹಾಗಾಗಿ ಆಸ್ಟ್ರೇಲಿಯಾ ಮನೆ ಕಡೆ ಹೊರಟೋಗುತ್ತೆ. ಹಾಗಾಗಿ ನಾವು ಜಿಂಬಾಬ್ವೆ ಟೀಮ್ ಅವರಿಗೆ ಆಲ್ ದಿ ಬೆಸ್ಟ್ ಹೇಳೋಣ. ಯಾಕಂದರೆ ಹೊಸ ಟೀಮ್ಗಳು ಬರಬೇಕು, ಹೊಸ ಟೀಮ್ಗಳು ಗೆಲ್ಲಬೇಕು. ಅವ್ರು ಗೆಲ್ತಾ ಇದ್ರೇ ಒಂಥರ ನೋಡೋಕೆ ಮಜಾ. ಹಾಗಾಗಿ ಈ ಒಂದು ಸೂಪರ್ 8 ಮ್ಯಾಚ್ಗಳು ಮಾತ್ರ ತುಂಬಾನೇ ಕ್ರೂಷಿಯಲ್ ಆಗಿರ್ತಾವೆ. ಸೂಪರ್ 8ಅಲ್ಲಿ ಹೇಗಪ್ಪ ಅಂದರೆ ಮಾಡು ಇಲ್ಲವೇ ಮಡಿ. ಯಾರು ಗೆಲ್ತಾರೆ ಅವರು ಸೂಪರ್ 6ಗೆ ಹೋಗ್ತಾರೆ. ಯಾರು ಸರಿಯಾಗಿ ಆಡಲ್ಲ ಸೋಲ್ತಾರೆ ಅವರು ಮನೆ ಕಡೆಗೆ ಹೋಗ್ತಾರೆ. ಇಲ್ಲಿ ಹಿಟ್ ಔಟ್ ಆರ್ ಗೆಟ್ ಔಟ್ ಅನ್ನೋ ಥರ ಮ್ಯಾಚ್ಗಳು. ಅದಕ್ಕೆ ಆದಷ್ಟು ಕೇರ್ಫುಲ್ಲಾಗಿ ನಮ್ಮ ಇಂಡಿಯಾದವ್ರು ಆಡಬೇಕು. ಏನಾದರೂ ಸ್ವಲ್ಪ ಯಾಮಾರಿದ್ರೆ ಆಸ್ಟ್ರೇಲಿಯಾದವರಿಗೆ ಜಿಂಬಾಬ್ವೆ ಹಿಂಗೆ ಹೊಡೆದ್ಬಿಟ್ರು, ಹಂಗೆ ಇನ್ನೊಂದು ಯಾವುದೋ ಟೀಮ್ ಹೊಡೆದ್ಬಿಟ್ರೆ ಮುಗಿದೋಯ್ತು ನಮ್ಮ ಇಂಡಿಯಾದವ್ರ ಕತೆ. ಹಾಗಾಗಿ ಆದಷ್ಟು ಕೇರ್ಫುಲ್ಲಾಗಿ ಆಡಲಿ ಅಂತ ನಮ್ಮ ಇಂಡಿಯಾದವ್ರಿಗೆ ಹೇಳ್ತೀನಿ. ಹಾಗೆ ಜಿಂಬಾಬ್ವೆ ಅವರಿಗೂ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಯಾಕಂದರೆ ಸುಮಾರು ವರ್ಷಗಳ ನಂತರ ಜಿಂಬಾಬ್ವೆ ಅವರು ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ ಸೂಪರ್ 8ಗೆ ಸೆಲೆಕ್ಟ್ ಆಗಿದ್ದಾರೆ. ಅದೊಂದು ಖುಷಿಯ ವಿಚಾರ. ಅದೇ ರೀತಿ ಒಂದು ಒಳ್ಳೆ ಸ್ಟ್ರಾಂಗ್ ಟೀಮು ಈ ಒಂದು T20 ವರ್ಲ್ಡ್ ಕಪ್ ಇಂದ ಮನೆ ಕಡೆ ಹೋಗ್ತಾ ಇದೆ. ಅದೊಂದು ಬೇಜಾರದ ವಿಚಾರ. ಯಾಕೆ ಹೇಳ್ತೇನೆಂದ್ರೆ, ಆ ಒಂದು ಸ್ಟ್ರಾಂಗ್ ಟೀಮ್ ಹೆಂಗಪ್ಪ ಇತ್ತು ಅಂದ್ರೆ ಎಲ್ಲಾ ಟೈಮಲ್ಲೂ ಹಂಗೇನೆ ಅಳುಕು ಬುಳುಕು ಅನ್ಕೊಂಡು ಏನೋ ಮಾಡ್ಕೊಂಡು ಗೆದ್ಕೊಂಡ್ ಬರೋರು, ಕೊನೆಗೆ ಕಪ್ಪೆ ಹೊಡ್ಕೊಂಡು ಹೋಗ್ಬಿಡೋರು. ಈ ಸರಿ ಕೂಡ ಹಂಗ ಆಗ್ಬಾರ್ದಂತ ಎಲ್ಲಾ ಕ್ರಿಕೆಟ್ ಅಭಿಮಾನಿಗಳಿಗೂ ಇತ್ತು. ಅದೇ ರೀತಿ ಈ ಸರಿ ಒಂದು ಸ್ಟ್ರಾಂಗ್ ಟೀಮ್ ಆಚೆ ಹೋಗ್ತಾ ಇದೆ. ಅದು ಒಂಥರ ಬೇಜಾರದ ವಿಚಾರ, ಆದರೂ ಒಂಥರ ಖುಷಿ ವಿಚಾರ ನಮಗೆ. ಸೂಪರ್ 8ಗೆ ಬರ್ತಕ್ಕಂತಹ ಎಲ್ಲ ಟೀಮ್ಗಳಿಗೂ ಆಲ್ ದಿ ಬೆಸ್ಟ್ ಹೇಳೋಣ ಅಂತ ಹೇಳ್ತಾ ಈ ಒಂದು ರಿವ್ಯೂನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.